ನಮಸ್ಕಾರ ಎಲ್ರಿಗೂ ಟ್ರೆಕ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಇರುವಂತಹ ಸಾಗರ ತಾಲೂಕಿನ ಹೊಸಗುಂದ ಗ್ರಾಮದಲ್ಲಿರುವಂತಹ ಉಮಾಮಹೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ಇದಕ್ಕೆ ನಿಮ್ಗೆ 1100 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಈ ಟೆಂಪಲ್ ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ಇದನ್ನ ಕಟ್ಟಲ್ಪಟ್ಟಿತ್ತು ಅಂತ ಇತಿಹಾಸ ಹೇಳುತ್ತೆ. ಇದನ್ನ ಕಲ್ಯಾಣಿ ಚಾಳುಕ್ಯರು ಡೈರೆಕ್ಟ್ ಆಗಿ ಆಳಿಲ್ಲ. ಇದನ್ನ ಕಲ್ಯಾಣಿ ಚಾಳುಕ್ಯರ ಸಾಮಂತರಾಗಿದ್ದಂತ ಶಾಂತರಾ ಡೈನಾಸ್ಟಿ ಅವರು ಈ ಒಂದು ಹೊಸಗುಂದವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಒಂದು ಪಟ್ಟಣವನ್ನ ಕಟ್ಟಿಸಿದ್ರು, ಈ ಒಂದು ದೇವಾಲಯವನ್ನ ಕಟ್ಟಿಸಿದ್ರು ಅನ್ನೋದು ಇತಿಹಾಸ. ಈ ಒಂದು ದೇವಾಲಯವನ್ನ ನೀವೇನಾದ್ರೂ ವಿಸಿಟ್ ಮಾಡ್ತೀರಾ ಅಂತ ಅಂದ್ರೆ ಸಾಗರದಿಂದ ನಿಮ್ಗೆ ಶಿವಮೊಗ್ಗ ಹೋಗೋ ರೋಡಲ್ಲಿ 16 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾಗ ನಿಮ್ಗೆ ರೈಟ್ ಸೈಡಿಗೆ ಒಂದು ಹೊಸಗುಂದ ಅಂತ ಬೋರ್ಡ್ ಸಿಗತ್ತೆ. ಆ ಒಂದು ರೋಡಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಅಲ್ಲಿಂದ 2 ಕಿಲೋಮೀಟರ್ ಮಾತ್ರ ಆಗತ್ತೆ. ನೀವು ಈ ಒಂದು ದೇವಾಲಯವನ್ನ ವಿಸಿಟ್ ಮಾಡ್ಬೋದು. ಈ ಒಂದು ದೇವಾಲಯವನ್ನ ಚಾಳುಕ್ಯರ ಶೈಲಿಯಲ್ಲಿ ಕಟ್ಟಿದ್ದಾರೆ. ಹಸಿರು ಫ್ಲೋರೈಡ್ ಕಲ್ಲಿನಿಂದ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ದೇವಾಲಯವನ್ನ ಶಾಂತರಾ ಡೈನಾಸ್ಟಿಯ ಬೊಮ್ಮರಸ 1150 ADಯಲ್ಲಿ ಕಟ್ಟಿಸಿರಬಹುದು ಅಂತ ಇತಿಹಾಸಕಾರರು ಅಜಂಪ್ಷನ್ ಮಾಡ್ತಾರೆ. ಒಂದು ದೇವಾಲಯವನ್ನ ಚಾಳುಕ್ಯ ಶೈಲಿಯಲ್ಲಿ ಕಟ್ಟಿಸಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಒಳಗೆ ಬಂದ ತಕ್ಷಣನೇ ಮಂಟಪ ಸಿಗತ್ತೆ. ಮಂಟಪ ಇದೆ, ಕಲ್ಲಿನ ಮಂಟಪ. ಇದರಲ್ಲಿ ನಂದಿ ವಿಗ್ರಹ ಕೂಡ ಇದೆ. ಈ ಕೆತ್ತನೆಗಳನ್ನೆಲ್ಲ ನೋಡ್ಬೋದು, ತುಂಬಾ ಸೂಕ್ಷ್ಮವಾಗಿ ಕೆತ್ತಿರುವಂತ ಕೆತ್ತನೆಗಳು. ತುಂಬಾನೇ ಅದ್ಭುತವಾದಂತಹ ಒಂದು ದೇವಾಲಯ. ನೀವು ಈ ಕಲ್ಲಿನ ಕಿಟಕಿಯನ್ನು ಕೂಡ ನೋಡಬಹುದು. ಇದರಲ್ಲಿ ನೀವು ದೂರದಿಂದ ನೋಡ್ಬೇಕಾದ್ರೆ ಎಲ್ಲ ಡಿಸೈನ್ಗಳು ಒಂದೇ ತರ ಕಾಣುತ್ತೆ. ಆದ್ರೆ ನೀವು ಇಲ್ಲಿ ಹತ್ರ ಬಂದು ನೋಡಿದಾಗ ಎಲ್ಲ ಡಿಸೈನ್ಗಳು ಕೂಡ ಬೇರೆ ಬೇರೆ ರೀತಿಯಾದಂತಹ ಒಂದು ಚಿತ್ರಗಳನ್ನ ಹೊಂದಿದೆ.
ಕಲ್ಲಿನ ಕಿಟಕಿಯಿಂದ ಬೆಳಕು ಗರ್ಭಗುಡಿಗೆ ಬರಲಿ ಅಂತ ಈ ಒಂದು ಕಲ್ಲಿನ ಕಿಟಕಿಯನ್ನ ತುಂಬಾ ಸುಂದರವಾಗಿ ಕೆತ್ತಿದ್ದಾರೆ. ಪ್ರಧಾನ ಬಾಗಿಲನ್ನು ಕೂಡ ನೀವು ನೋಡಬಹುದು. ಈ ಒಂದು ದೇವಾಲಯಕ್ಕೆ ನಿಮ್ಗೆ 3 ಕಡೆಯಿಂದ ಎಂಟ್ರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ನಾರ್ತ್ ಅಂತ ಇರ್ಬೋದು, ಹಾಗೆ ಸೌತ್ ಅಂದ ಮತ್ತೆ ಈಸ್ಟ್ ಇಂದ 3 ಕಡೆಯಿಂದ ನಿಮ್ಗೆ ಈ ಒಂದು ಆಲಯಕ್ಕೆ ಎಂಟ್ರೆನ್ಸ್ ಅನ್ನ ಇಟ್ಟಿದ್ದಾರೆ. ಈ ಒಂದು ದೇವಾಲಯವನ್ನ ಮಲೆನಾಡಿನ ಖಜುರಾಹೋ ಅಂತ ಕರೀತಾರೆ. ಯಾಕಂತ ಅಂದ್ರೆ ಇಲ್ಲಿನ ಈ ದೇವಾಲಯದ ಹೊರಗೋಡೆಗಳ ಮೇಲೆ ಒಂದು ಏರೋಟಿಕ್ ರೀತಿಯಾದಂತಹ ಚಿತ್ರಗಳನ್ನ ಕೆತ್ತನೆಗಳನ್ನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ದೇವಾಲಯವನ್ನ ಮಲೆನಾಡಿನ ಖಜುರಾಹೋ ಅಂತ ಕೂಡ ಕರೀತಾರೆ. ನೀವಿಲ್ಲಿ ನೋಡ್ಬೋದು ಮನೆ ಕೆತ್ತನೆಗಳನ್ನ ಕೆತ್ತಿದ್ದಾರೆ. ಸಮುದ್ರ ಮಂಥನದ ಒಂದು ಶಿಲ್ಪ ಕೂಡ ಇಲ್ಲಿ ಕೆತ್ತಲ್ಪಟ್ಟಿದೆ. ಆ ಕಾಲದಲ್ಲೇ ಇಷ್ಟು ಸುಂದರವಾದಂತ ಕೆತ್ತನೆಗಳನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವಾಗಿನ ಕಾಲದಲ್ಲಿ ಏನು ಯಂತ್ರಗಳಿರ್ಲಿಲ್ಲ, ಮಷಿನ್ಗಳಿರ್ಲಿಲ್ಲ, ಆದ್ರೂ ಕೂಡ ಅಷ್ಟು ಚೆನ್ನಾಗಿ ಕಾರ್ವಿಂಗ್ಸ್ ಗಳನ್ನ ಮಾಡಿದ್ದಾರೆ. ಈ ಒಂದು ದೇವಾಲಯ 21 ಮೀಟರ್ ಉದ್ದವಾಗಿದೆ, 19 ಮೀಟರ್ ಅಗಲವನ್ನ ಹೊಂದಿದೆ. ಇನ್ನು ಅದರ ಎದುರುಗಡೆಯಲ್ಲೇ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಂತಹ 45 ಅಡಿ ಎತ್ತರದ ಧ್ವಜಸ್ತಂಭವನ್ನ ಕೂಡ ಈ ಒಂದು ದೇವಾಲಯ ಹೊಂದಿದೆ. ತುಂಬಾ ಅದ್ಭುತ ಅಂತ ಹೇಳ್ಬೋದು. ಒಂದೇ ಕಲ್ಲಿನಿಂದ ಮಾಡಿದ್ದಾರೆ. ಈ ಒಂದು ದೇವಾಲಯದ ಜೊತೆಗೆ ಉಮಾಮಹೇಶ್ವರ ದೇವಾಲಯದ ಜೊತೆಗೆ ಇನ್ನು 1, 2, 3 ದೇವಾಲಯಗಳು ಕೂಡ ಇಲ್ಲಿ ನಿಮ್ಗೆ ಸಿಗತ್ತೆ. ಸುಮಾರು 300 ವರ್ಷಗಳ ಕಾಲ ಆಳಿದ ನಂತರ ಶಾಂತಾರ ಡೈನಾಸ್ಟಿಯ ಪತನ ಆದ ನಂತರ ಈ ದೇವಾಲಯ ಕೂಡ ಇಲ್ಲಿ ನಾಶದ ಅಂಚಿಗೆ ಹೋಗಿತ್ತು. ಸುಮಾರು 2001ರಲ್ಲಿ ಅಂದ್ರೆ 1960ರಲ್ಲಿ ಲಿಂಗನ್ಮಕ್ಕಿ ಡ್ಯಾಮ್ ಏನು ನಿರ್ಮಾಣ ಆಯ್ತು, ಆ ಒಂದು ಟೈಮಲ್ಲಿ ಅಲ್ಲಿನ ಲಿಂಗನ್ಮಕ್ಕಿ ಡ್ಯಾಮ್ ಪ್ರದೇಶದಲ್ಲಿದ್ದಂತಹ ಜನ ಇಲ್ಲಿ ಬಂದು ನೆಲೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಈ ಒಂದು ಜಾಗವನ್ನ ಪತ್ತೆ ಹಚ್ಚಿದ್ರು. ಇಲ್ಲಿ ಲೋಕಲ್ಸ್ ಪತ್ತೆ ಹಚ್ಚಿದ ನಂತರ ಇಲ್ಲೇ ಜಮೀನು ತಗೊಂಡಂತಹ CMN ಶಾಸ್ತ್ರಿ ಅವರು ಈ
ಒಂದು ದೇವಾಲಯವನ್ನ ಮರು ಜೀರ್ಣೋದ್ಧಾರ ಮಾಡಿದ್ರು. ಅದರ ಮುಖಾಂತರ ಈಗ ಗ್ರಾಮಸ್ಥರೆಲ್ಲರೂ ಕೂಡಿ ಮತ್ತೆ ಈ ದೇವಾಲಯವನ್ನ ಮತ್ತೆ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂತೆ, ಆಚರಣೆಗಳು ನಡೆಯುವಂತೆ ಇದನ್ನ ಜೀರ್ಣೋದ್ಧಾರ ಮಾಡಿ. ಈ ಒಂದು ದೇವಾಲಯ ಸುಮಾರು ಆಲ್ಮೋಸ್ಟ್ ಒಂದು 600 ಎಕರೆ ಕಾಡಿನಿಂದ ಆವರಿಸಲ್ಪಟ್ಟಿದೆ. ಇಲ್ಲಿ ಸುತ್ತಮುತ್ತಲಲ್ಲಿ ಆಲ್ಮೋಸ್ಟ್ ನಿಮ್ಗೆ ಹಲವು ಬಗೆಯ ಔಷಧಿ ಸಸ್ಯಗಳನ್ನ, ಹಳೆಯ ಪುರಾತನ ಅಂದ್ರೆ ಸುಮಾರು ಹಳೆಯ ಮರಗಳನ್ನ ಕೂಡ ಸಂರಕ್ಷಣೆ ಮಾಡಿದ್ದಾರೆ. ತುಂಬಾನೇ ಸುಂದರವಾದಂತ ಒಂದು ಪರಿಸರದಲ್ಲಿ ಈ ಒಂದು ಕಟ್ಟಡ ಕಾಣಿಸುತ್ತೆ. ನೀವು ಕೂಡ ಶಿವಮೊಗ್ಗ ಏನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸಾಗರದಿಂದ ಶಿವಮೊಗ್ಗ ಏನಾದ್ರು ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಸಾಗರದ ಸುತ್ತಮುತ್ತಲಲ್ಲಿ ಏನಾದ್ರು ಒಂದು ಪ್ರಸಿದ್ಧವಾದಂತ ತಾಣವನ್ನ ಹುಡುಕ್ತಾ ಇದ್ದೀರಾ ನೀವು ವಿಸಿಟ್ ಮಾಡ್ಲಿಕ್ಕೆ ಅಂತ ಅಂದ್ರೆ ಈ ಒಂದು ದೇವಾಲಯವನ್ನ, ನೀವು ಈ ಒಂದು ತಾಣವನ್ನ ನೀವು ಮಿಸ್ ಮಾಡ್ಲೇಬೇಡಿ, ವಿಸಿಟ್ ಮಾಡಿ.